ಬನ್ನಿ ತಾಯಿ, ಬನ್ನಿ ಅಣ್ಣ. ನಮ್ಮ ಗಿಳಿರಾಮ ಭವಿಷ್ಯ ಹೇಳ್ತಾನೆ. ಸುಳ್ಳು ಹೇಳೋನಲ್ಲ, ಸತ್ಯ ಬಿಡೋದಲ್ಲ. ಖಂಡಿತವಾಗಿಯೂ ನಿಮ್ಮ ಭವಿಷ್ಯ ಹೇಳ್ತಾನೆ, ಸತ್ಯವಾಗಿಯೂ ಹೇಳ್ತಾನೆ. ಒಮ್ಮೆ ಭವಿಷ್ಯವನ್ನ ಕೇಳಿ. ಬನ್ನಿ ತಾಯಿ, ಬನ್ನಿ ಅಣ್ಣ. ನಾವು ಗಿಣಿಶಾಸ್ತ್ರ ಕೇಳೋಣವಾ? ಅಗತ್ಯವಾಗಿ. ನಿನ್ನ ಆಸೆಗೆ ನಾನು ಯಾವತ್ತಾದ್ರೂ ಇಲ್ಲ ಅಂತ ಹೇಳ್ತೀನಾ? ಬಾ. ಯಾರ ಬಗ್ಗೆ ಕೇಳ್ಬೇಕಪ್ಪ? ನಮ್ಮ ಲಕ್ಷ್ಮಿ ನಿಮ್ಮ 3 ಜನರ ಬಗ್ಗೆ ಹೇಳು ಅಂತ ಹೇಳ್ತಿದ್ದಾನೆ. ನಮ್ ಬಗ್ಗೆ ಏನ್ ಬೇಡಪ್ಪ. ನನ್ ಮಗ ವೆಂಕಟನಾಥ, ಇವನ್ ಬಗ್ಗೆ ನಿಮ್ ಲಕ್ಷ್ಮಿ ಏನ್ ಹೇಳ್ತಾಳೆ ಅಂತ ಕೇಳು. ಆಗ್ಲಿ. ಲಕ್ಷ್ಮಿ ಬಾಮ್ಮ, ಹೊರಗೆ ಬಾ. ನಮ್ಮ ವೆಂಕಟನಾಥ ತಿರುಪತಿಗೆ ಬಂದಿದ್ದಾನೆ. ಅವನ ಬಗ್ಗೆ ಭವಿಷ್ಯ ಹೇಳು ಬಾ. ಕೊಟ್ಲು ಮಹಾಲಕ್ಷ್ಮಿ, ಸೂಚನೆ ಕೊಟ್ಲು. ಗುರುಮಹಿಮೆ ಶತಮಾನಂ ಭವತಿ. ಸ್ವಾಮಿ, ನಿಮ್ಮ ಮಗ ಲೋಕಕ್ಕೆ ಗುರು ಆಗ್ತಾನೆ. ತಾಯಿ, ಇವನ ಆಯಸ್ಸು ಭರ್ತಿ 100 ವರ್ಷಗಳು. ಅಸಂಭವ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಜ್ಯೋತಿಷ್ಯ ರತ್ನಾಕರ ಚಿದಂಬರ ಭೂಷಣ. ಸ್ವಾಮಿ, ತಮ್ಮ ಹೆಸರನ್ನ ಕೇಳಿದ್ದೆ. ನಮ್ಮನ್ನ ಭೇಟಿ ಮಾಡಿದ್ದು ನಮ್ಮ ಪುಣ್ಯ. ನಾನು ತಿಮ್ಮಣ್ಣ ಭಟ್ಟ, ನಿನ್ನ ಧರ್ಮಪತ್ನಿ ಗೋಪಿಕಾಂಬ, ನಿನ್ನ 3ನೇ ಮಗ ವೆಂಕಟನಾಥ. ವೆಂಕಟರಮಣನ ದರ್ಶನ ಮಾಡುವಾಗ ವೆಂಕಟನಾಥನ ದರ್ಶನವೂ ಆಯಿತು. ನಿಮ್ಮ ಮಗನ ಮುಖದ ಕಾಂತಿಯನ್ನು ನೋಡಿ ಒಂದು ಕ್ಷಣ ನನಗೆ ದಿಗ್ಭ್ರಮೆ ಆಯಿತು. ಬರೀ 100 ವರ್ಷಗಳಲ್ಲ, 700 ವರ್ಷಗಳು. ಏಳು ವರ್ಷಗಳು 700 ವರ್ಷಗಳು. 700 ವರ್ಷಗಳು. ಪಂಡಿತ್ರೆ, ಪಂಡಿತ್ರೆ, ಪಂಡಿತ್ರೆ ಹೇಳಿ. ಒಂದೇ ಒಂದು ಸಂದೇಹ. ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. 100-150 ವರ್ಷ ಅಂದ್ರೆ ಹೇಗೋ ನಂಬಬಹುದು, ಆದ್ರೆ 700 ವರ್ಷ. ತಿಮ್ಮಣ್ಣ, ನಿಮ್ಮ ಮಗ ಭಗವತಾಗ್ರಣಿ. ಮವೈ ವಾಂಶೋ ಜೀವಸಂಗೋ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಈ ಭೂಮಿಯಲ್ಲಿ ಆಗಾಗ ಭಗವಂತನ ಅಂಶವಿರುವ ಚೈತನ್ಯಗಳು ಜನ್ಮ ತಾಳುತ್ತವೆ. ನಿಮ್ಮ ಮಗ ವೆಂಕಟನಾಥನಲ್ಲಿ ಆ ಚೈತನ್ಯವಿದೆ. ದೇವರೆಂದರೆ ತಿರುಪತಿ ತಿಮ್ಮಪ್ಪ ಅಂತ ಹೇಗೆ ಪ್ರಸಿದ್ಧನಾಗಿದ್ದಾನೋ ಹಾಗೆ ನಿಮ್ಮ ಮಗನೂ ಪ್ರಸಿದ್ಧನಾಗ್ತಾನೆ. ಲೋಕವೇ ತಿರುಗಿ ನೋಡುವಂತಹ ಮಹಾನ್ ಪುರುಷನಾಗ್ತಾನೆ. ಲೋಕದ ಕಟ್ಟುಪಾಡುಗಳನ್ನು ಮೀರಿ ಮೇಲು ಕೀಳುಗಳನ್ನು ಮೆಟ್ಟಿ ಸರ್ವ ಜನಾಂಗದ ಶಾಂತಿ ಸೂತ್ರಧಾರನಾಗ್ತಾನೆ. ನೀವಿಟ್ಟ ಹೆಸರು ಅವನದಲ್ಲ, ಅವನಿಟ್ಟ ಹೆಸರು ನಿಮಗ. ಸತ್ಯ ಧರ್ಮದ ಪ್ರೇರಕ. ಹುಡುಗರ, ಅವನನ್ನು ಕಾಪಾಡ್ರೋ, ಯಾರಾದ್ರೂ ಬನ್ನಿ, ನನ್ನ ಮಗನ್ ಕಾಪಾಡ್ರಿ.
ಹೋದ್ರೆ ಹೋಗ್ಲಿ ನಮ್ ಚಂಡನ್ ಮುಟ್ಟಿದ್ರೆ ಬಿಟ್ಬಿಡ್ತೀನಾ? ನೀರು ಬಿದ್ದೋಗ್ಬಿಟ್ಟಿದ್ದಾನೆ, ಯಾರಾದ್ರೂ ಕಾಪಾಡ್ರ ಹುಡುಗರ. ಅರ್ಥ ಆಯ್ತೇನೋ ತಲೆ ಹೊರಟೆ. ಅಯ್ಯೋ ಎಲ್ ಮಾಯ ಆದ ಇವನು? ವೆಂಕಟನಾಥ, ವೆಂಕಟನಾಥ, ವೆಂಕಟನಾಥ. ಇಲ್ಲಿ ಇವನು ಮಾಡ್ತೀನಿ.